ಓದ ವೇದಿಕೆ ಮೇಲೆ ಹೇಳಿದ್ರು, ನೀವು ಮುಂದೆ ಬಂದು ಅದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ. ನೀವು DC ಆಫೀಸ್ ಕಾಂಪೌಂಡ್ ಅಲ್ಲಿ ಮಾಡಬೇಕು ಅಂದಾಗ ಅದನ್ನ ಮುಂದೆ ತಗೊಂಡೋಗಿ ಅದನ್ನ ಹೆಂಗೆ ಮಾಡಿಸ್ಬೇಕು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಮೋಸ್ಟ್ಲಿ ಆಗಿಲ್ಲ. AC ಮೇಡಮ್ ಅವರೇ ದಯವಿಟ್ಟು DC ಸಾಹೇಬರಿಗೆ ಹೇಳಿ, ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಅವರು, ಅವ್ರಿಗೊಂದು ಗೌರವ ಸಲ್ಲಿಸಬೇಕಾಗಿರೋದು ನಮ್ದೆಲ್ಲ ಜವಾಬ್ದಾರಿ ಆಗಿರುತ್ತೆ. ದಯವಿಟ್ಟು ಅದೊಂದು DC ಸಾಹೇಬರಿಗೆ ಹೇಳಿ. ಅಲ್ಲಿ ಅಂತ ಹೇಳಿದ್ರಲ್ಲ ಶ್ರೀನಿವಾಸ್ ಗೌಡ್ರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ, ಅದು ಏನು ಅಫಿಷಿಯಲ್ ಆಗಿ ಹೌ ಇಟ್ ಹ್ಯಾಸ್ ಟು ಬಿ ಹ್ಯಾಪನ್ ಜಸ್ಟ್ ಪ್ರೋಸೆಸ್ ಮಾಡಿ. ಮತ್ತೆ ಇನ್ನೊಂದು, ಈ ಇನ್ವಿಟೇಷನ್ ಕೊಡುವಾಗ ಸಂಘಟನೆಯವರು ನೀವು ಎಲ್ಲ ಬಂದಾಗ ನಿಮಗೊಂದು ಮಾತು ಹೇಳಿದ್ದೆ, ಅದು ನಿಮಗೂ ಹೇಳ್ತೀನಿ ಇವಾಗ. ಯಾಕಂದ್ರೆ ರೆಡ್ಡಿ ಜನಾಂಗದವರು ನಮ್ಮ ಶಾಸಕರು ಹೇಳ್ದಂಗೆ ರೆಡ್ಡೊಳ್ಳಿಟ್ಟು ಪೋತಾಂಡೋಮು ಅಂದ್ರೆ ಅದೊಂದು ಅರ್ಹತೆ. ನೀವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎರಡೂ ನೀವು ಸಾಮಾಜಿಕವಾಗಿ ನೀವು ಒಂದು ಹಂತದಲ್ಲಿ ಮೇಲಿದ್ದೀರಾ. ಅವತ್ತು ಹೇಳಿದ್ದೀನಿ ನಾನು, ಯಾವ್ದಾದ್ರೂ ಕೈಗಾರಿಕೆಗಳು ಶುರು ಮಾಡಿ ನೀವು ಉದ್ಧಾರ ಆಗ್ತೀರಾ, ನಿಮ್ಮ ಜೊತೆ ಪಕ್ಕದಲ್ಲಿರೋರು ಬೇರೆ ಅವ್ರಿಗೆ ಉದ್ಯೋಗನೂ ಸಿಗುತ್ತೆ ಅಂತ. ಯಾಕಂದ್ರೆ ಆರ್ಥಿಕವಾಗಿ ನೀವು ಬಹಳ ಜೋರಾಗಿದ್ದೀರಾ. ರೆಡ್ಡಿ ಕಮ್ಯುನಿಟಿ ಅಂದ್ರೆ ಅದು ಹಂಗೆ. ಕರೆಕ್ಟಾ? ಅದಕ್ಕೆ ಇವಾಗ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲೆಲ್ಲ ಆಗ್ತಿದೆ, KGF ಅಲ್ಲಾದ್ರೂ ಆಗ್ಲಿ, ನರಸಾಪುರ ಅಲ್ಲಾದ್ರೂ ಮುಳಬಾಗಲಾದ್ರೂ ಆಗ್ಲಿ, ಎಲ್ಲ ಕಡೆನೂ ಜಮೀನು ತಗೊಂಡು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಆರ್ಥಿಕವಾಗಿ ಮುಂದೆ ಬರ್ತೀರಾ, ಅದ್ರ ಜೊತೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತೀರಾ. ಹಳೆ ಕಾಲದಲ್ಲಿ ರೆಡ್ಡೊಳ್ಳಿಗೆ ಪೋತಾಂಡಮೋ ಪಂಚೇಶಕ್ಕೆ ಪೋತಾಂಡಮೋ ಅಂತಾರೆ, ರೆಡ್ಡೊಳ್ಳಿ ಕಂಪನಿಗೆ ಪೋತಾಂಡಮಪ್ಪ ಪಂಚೇಶಕ್ಕೆ ಪೋತಾಂಡಮೋ ಅಂತ ಹೇಳ್ತಾರೆ. ಬೇರೆಯವರು ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಅಂತೆಲ್ಲ, ನೀವೇ ಮುಂದೆ ಬನ್ನಿ. ಎಲ್ಲಕ್ಕೆ ನೀವು ಎಜುಕೇಟೆಡ್ ಆಗಿದ್ದೀರಾ, ನಿಮ್ಮ ಮಕ್ಕಳೆಲ್ಲ ಎಜುಕೇಟೆಡ್, ಒಳ್ಳೆ ಎಜುಕೇಶನ್ ಸಿಕ್ಕಿದೆ, ನಿಮ್ಮಲ್ಲಿ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಆಸ್ತಿಗಳು ಇರುತ್ತೆ, ಎಲ್ಲ ಒಂದು ಮಾಡಿ ಎಲ್ಲಾರನ್ನು ಉದ್ಧಾರ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ, ಬಡವರು ನೀವೆಲ್ಲ ಬಡವ್ರನ್ನ ಅದಕ್ಕೆ ಮುಂದೆ ತಗೊಬನ್ನಿ, ದಯವಿಟ್ಟು ಈ ಕೆಲಸ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.